ಹಾಯ್ ಮಕ್ಕಳ, ಸೋಷಿಯಲ್ ಎಕ್ಸಾಮ್ 2 ಹತ್ರ ಬರ್ತಾ ಇದೆ. ಸೊ ಅದರಲ್ಲಿ ಔಟ್ ಆಫ್ ಔಟ್ ಹೇಗಪ್ಪ ತೆಗೆಯೋದು, 80 ಔಟ್ ಆಫ್ 80 ಹೇಗೆ ತೆಗೆಯೋದು, ಜೊತೆಗೆ ನಾನು ಹೇಳ್ತೀನಿ ಮಕ್ಕಳ, ಸೋಷಿಯಲ್ ಅಲ್ಲಿ ಸ್ಕೋರ್ ಮಾಡೋದು ಕಷ್ಟ ಏನಲ್ಲ, ತುಂಬಾ ಈಸಿ. ಯಾಕಂದ್ರೆ ಯಾವ ಫಾರ್ಮುಲಾ ಇರಲ್ಲ, ಏನಿರಲ್ಲ. ಓಕೆ, ಕೆಲವೊಂದು ವಾರ್ಸ್ಗಳನ್ನ ನೆನ್ಪಿಟ್ಕೊಬೇಕು, ಕೆಲವೊಂದು ಆಕ್ಟ್ಸ್ಗಳನ್ನ ನೆನ್ಪಿಟ್ಕೊಬೇಕು. ಓಕೆ, ಆ ವಾರ್ಸ್ ನೆನ್ಪಿಟ್ಕೊಳ್ಳೋದಕ್ಕೂ ನಾನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಆಕ್ಟ್ನ ನೆನ್ಪಿಟ್ಕೊಳ್ಳೋದಕ್ಕೂ ಒಂದು ಸಪ್ರೇಟ್ ವಿಡಿಯೋ ಮಾಡ್ಕೊಡ್ತೀನಿ ಮಕ್ಕಳ. ಯಾಕೆಂದ್ರೆ ನಮ್ಮ ಕರ್ನಾಟಕ SSLC ಮಕ್ಕಳು ಒಳ್ಳೆ ಸ್ಕೋರ್ ಮಾಡಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ಸೋಷಿಯಲ್ ಎಕ್ಸಾಮಲ್ಲಿ 80 ಔಟ್ ಆಫ್ 80 ತೆಗೆಯೋದು ಹೇಗೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ 1 ಮಾರ್ಕ್ 2 ಮಾರ್ಕ್ ಎಲ್ಲದರಲ್ಲೂ ಎಲ್ಲರೂ ಬರೀತಾರೆ, ಬಟ್ ಮಾರ್ಕ್ಸ್ ಹೋಗೋದೆಲ್ಲಿ ಗೊತ್ತಾ? 4 ಮಾರ್ಕ್ಸ್. ಈ ಸೋಷಿಯಲ್ ಅಲ್ಲಿ 5 ಮಾರ್ಕ್ಸ್ ಅನ್ನೋದು ಇಲ್ವೇ ಇಲ್ಲ. 5 ಮಾರ್ಕ್ಸ್ ಅಂತ ಅಂದ್ರೆ ರೈಟಿಂಗ್ ಇರಲ್ಲ, ಮ್ಯಾಪಿಂಗ್ ಇರುತ್ತೆ. ಕರೆಕ್ಟಾ? ಮ್ಯಾಪ್ ಅಲ್ಲಿ ಮಾರ್ಕ್ ಮಾಡೋದು. ಸೊ 4 ಮಾರ್ಕ್ಸೇ ಥಿಯರಿ ಪಾರ್ಟ್ ಅಲ್ಲಿ ಹೈಯೆಸ್ಟ್ ಸೋಷಿಯಲ್ ಅಲ್ಲಿ. ಸೊ ಆ ಸೋಷಿಯಲ್ ಅಲ್ಲಿ 4 ಮಾರ್ಕ್ಸ್ ತೆಗೆದ ಹೇಗೆ? ಸುಮ್ಮನೆ ಪ್ಯಾರಾಗ್ರಾಫ್ ವೈಸ್ ಅಲ್ಲಿ ಬರೆಯೋದು ಯೂಸ್ ಇಲ್ಲ. ಓಕೆನಾ? ಇಲ್ಲಿ ನೋಡ್ಕೊಳ್ಳಿ, ಈ ತರ ಒಂದು ಆನ್ಸರ್ ಶೀಟ್ ಇರುತ್ತಾ, ಇದರಲ್ಲಿ ಪ್ಯಾರಾಗ್ರಾಫ್ ಬರಿತಾ ಹೋಗೋದು, ಅದಾದ್ಮೇಲೆ ಇನ್ನೊಂದು ನೆಕ್ಸ್ಟ್ ಆನ್ಸರ್ ಪ್ಯಾರಾಗ್ರಾಫ್. ಇದು ಯೂಸ್ ಇಲ್ಲ. ನೀವೇನಿದ್ರು ಆನ್ಸರ್ ಶೀಟ್ ಅಲ್ಲಿ ಪಾಯಿಂಟ್ ವೈಸ್ ಬರಿತಾ ಹೋಗ್ಬೇಕು. ಈ ತರ ಆರೋ ಮಾರ್ಕ್ ಹಾಕಿದ್ರು ಆಯ್ತು, ಡಾಟ್ ಇಟ್ಟರು ಆಯ್ತು, 1 2 3 ಅಂತ ಆದ್ರೂ ಆಯ್ತು. ಓಕೆನಾ? ಇದು ಬೆಸ್ಟ್ ಮೆಥಡ್ ಸೋಷಿಯಲ್ ಅಲ್ಲಿ ನಿಮಗೆ ಸ್ಕೋರ್ ಮಾಡೋದಕ್ಕೆ. ಪ್ಯಾರಾಗ್ರಾಫ್ ಬರೆಯೋದಕ್ಕೆ ಹೋಗ್ಲೇಬೇಡಿ. ಪ್ಯಾರಾಗ್ರಾಫ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಪ್ಯಾರಾಗ್ರಾಫ್ ಎಲ್ಲ ಪೂರ್ತಿ ಓದ್ತಾ ಕೂತ್ಕೊಳಕ್ಕೆ ವ್ಯಾಲಿಟೇರ್ಗೆ ಟೈಮ್ ಇರಲ್ಲ. ಸೊ ಪಾಯಿಂಟ್ ವೈಸ್ ಬರೆದ್ರೆ ನಿಮಗೆ ಆ ಪಾಯಿಂಟ್ ವೈಸ್ ಬರೆದು ಕೀವರ್ಡ್ಸ್ನ ಅಂಡರ್ಲೈನ್ ಮಾಡ್ತಾ ಹೋದ್ರೆ ಆ ಕೀವರ್ಡ್ಸ್ನ ನೋಡ್ತಾ ಹೋಗ್ತಾರಷ್ಟೇ ವ್ಯಾಲ್ಯೂಯೇಟರ್. ಅದನ್ನ ನೋಡಿ ನಿಮಗೆ ಅವ್ರಿಗೆ ಬೇಕಾಗಿರೋ ಕೀವರ್ಡ್ ಆ ಆನ್ಸರ್ ಅಲ್ಲಿ ಇದೆಯಾ, ಡನ್, ಫುಲ್ ಮಾರ್ಕ್ಸ್. ಆನ್ಸರ್ ನೀವು ಬ್ಲೂ ಇದರಲ್ಲಿ ಪ್ಯಾರಾಗ್ರಾಫ್ ಅಲ್ಲಿ ಬರೆದ್ರೆ ಅದನ್ನೆಲ್ಲ ಪೂರ್ತಿ ಓದ್ತಾ ಕೂತ್ಕೊಳ್ಳೋದಕ್ಕೆ ಆಗಲ್ಲ. ಪ್ಯಾರಾಗ್ರಾಫ್ ಅಲ್ಲಿ ಬರೆದ್ಬಿಟ್ಟು ಆ ಕೀವರ್ಡ್ಸ್ನ ಅಂಡರ್ಲೈನ್ ಮಾಡ್ತೀನಿ ಅಂದ್ರೂ ಅದು ಯೂಸ್ ಇಲ್ಲ. ಪಾಯಿಂಟ್ ವೈಸ್ ಇರಬೇಕು, ಕೀವರ್ಡ್ಸ್ನ ಅಂಡರ್ಲೈನ್ ಮಾಡಿರ್ಬೇಕು. ಓಕೆನಾ? ಜೊತೆಗೆ 4 ಮಾರ್ಕ್ಸ್ ಆನ್ಸರು ಮತ್ತೆ 3 ಮಾರ್ಕ್ಸ್ ಆನ್ಸರ್ಗೆ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಇರುತ್ತೆ. ಏನೇ ಕ್ವಶನ್ ಕೊಟ್ಟರು ಒಂದು ಇಂಟ್ರಡಕ್ಷನ್ ಅಂತ ಬರಿಬೇಕು, ಅದ್ರ ಕೆಳಗಡೆ ಪಾಯಿಂಟ್ಸ್ಗಳಿರುತ್ತೆ, ಪಾಯಿಂಟ್ಸ್ನ ಬರಿಬೇಕು, ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಅಂತ ಬರಿಬೇಕು. ಸೊ ಇದು ಪರ್ಟಿಕ್ಯುಲರ್ ಪ್ಯಾಟರ್ನ್. ಸೊ ಈ ತರ ಬರೆದಾಗ ನೀವು ಆನ್ಸರ್ ಶೀಟ್ ಆನ್ಸರ್ ಓದೋಕ್ಕಿಂತ ಮುಂಚೆ ಆ ಪ್ಯಾಟರ್ನ್ ಅಲ್ಲಿ ಇರೋದನ್ನ ನೋಡಿದಾಗಲೇ ಗೊತ್ತಾಗುತ್ತೆ ಅವೆಲೆಟರ್ಗೆ, ಇವ್ರು ಓದಿದ್ದಾರೆ, ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಬರ್ದಿದ್ದಾರೆ ಅಂತ. ಅದು ಪ್ಲಸ್ ಪಾಯಿಂಟ್. ಓಕೆನಾ? ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಬೋರ್ಡ್ ಎಕ್ಸಾಮಿನರ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಗೊತ್ತಾ? ಕರೆಕ್ಟ್ ಇಂಟ್ರಡಕ್ಷನ್, ಎಕ್ಸಾಕ್ಟ್ಲಿ 4 ಪಾಯಿಂಟ್ಸ್, ರಿಲವೆಂಟ್ ಕೀವರ್ಡ್ಸ್, ಕ್ಲಿಯರ್ ಹ್ಯಾಂಡ್ ರೈಟಿಂಗ್, ಅಂಡರ್ಲೈನಿಂಗ್ ಕೀವರ್ಡ್ಸ್. ಓಕೆ, ಸೊ 4 ಮಾರ್ಕ್ಸ್ ಅಂದ್ರೆ 8 ಪಾಯಿಂಟ್ಸ್ ಬರಿಬೇಕಾ? ಸೊ 8 ಪಾಯಿಂಟ್ಸ್ ಅಲ್ಲಿ ಸೊ ಇಂಟ್ರಡಕ್ಷನ್ 1 ಪಾಯಿಂಟ್, ಓಕೆ, ಕೆಳಗಡೆ ಪಾಯಿಂಟ್ಸ್ 6 ಪಾಯಿಂಟ್ಸ್, ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ 8 ಪಾಯಿಂಟ್ಸ್. ಆಯ್ತಾ? ಡನ್. ಸೊ ಅದು ನೋಡ್ತಾ ಹೋಗೋಣ. ಹೆಂಗೆ ಬರೀಬೇಕು 4 ಮಾರ್ಕ್ಸ್ ಅಲ್ಲಿ? ಇಂಟ್ರಡಕ್ಷನ್ 1 ಪಾಯಿಂಟಾ? ಇದು ನಾನು ಇಲ್ಲಿ 4 ಪಾಯಿಂಟ್ಸ್ ಅಂತ ಕೊಟ್ಟಿದ್ದೀನಿ 4 ಮಾರ್ಕ್ಸಿಗೆ. ಸೊ ಡಿಪೆಂಡಿಂಗ್ ಅಪಾನ್ ಮಾರ್ಕ್ಸ್, ನೀವು 8 ಮಾರ್ಕ್ಸ್ ಅಂತ ಅಂದ್ರೆ 4 ಪಾಯಿಂಟ್ಸ್, 4 ಮಾರ್ಕ್ಸ್ ಅಂದ್ರೆ 8 ಪಾಯಿಂಟ್ಸ್ ಬರೀಬೇಕು. 3 ಮಾರ್ಕ್ಸ್ ಅಂದ್ರೆ 6 ಪಾಯಿಂಟ್ಸ್ ಬರೀಬೇಕು. ಅದನ್ನ ನೀವು ಇದು ಮಾಡ್ಕೊಳ್ಳಿ, ಆಲ್ಟರ್ ಮಾಡ್ಕೊಳ್ಳಿ. ದೆನ್ ಕನ್ಕ್ಲೂಷನ್ 1 ಪಾಯಿಂಟ್. ಸೊ ಇದರಲ್ಲಿ 6 ಪಾಯಿಂಟ್ಸ್ ಇದೆ ಅಂದ್ರೆ ಇದು 3 ಮಾರ್ಕ್ಸಿಗೆ ಆಗುತ್ತೆ. ಸೊ 4 ಮಾರ್ಕ್ಸಿಗೆ 8 ಪಾಯಿಂಟ್ಸ್, ಬಟ್ ಪ್ಯಾಟರ್ನ್ ಒಂದೇ ಇರಲಿ. ಓಕೆನಾ? ಯಾವ್ಯಾವ ತರ ಬರೆಯೋದಪ್ಪ? ಈಗ ಫಾರ್ ಎಕ್ಸಾಂಪಲ್, ಎಕ್ಸ್ಪ್ಲೈನ್ ದ ಕಾಸಸ್ ಆಫ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857 ಅಂತ ಇದೆ. ಸೊ ಅದಕ್ಕೆ ಇಂಟ್ರಡಕ್ಷನ್ ಏನ್ ಕೊಡ್ಬೋದು? ದ ರಿವೋಲ್ಟ್ ಆಫ್ 1857 ವಾಸ್ ದ ಫಸ್ಟ್ ಮೇಜರ್ ಅಪ್ರೈಸಿಂಗ್ ಅಗೇನ್ಸ್ಟ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಇದು ಇಂಟ್ರಡಕ್ಷನ್. ಪಾಯಿಂಟ್ಸ್ ಏನಿದೆ? ಪೊಲಿಟಿಕಲ್ ಕಾಸ್, ಎಕನಾಮಿಕ್ ಕಾಸ್, ಮಿಲಿಟರಿ ಕಾಸ್, ರಿಲಿಜಿಯಸ್ ಕಾಸ್. ಓಕೆನಾ? ಸೊ ಕನ್ಕ್ಲೂಷನ್ ಏನಿದೆ? ದೀಸ್ ಕಾಸಸ್ ಲೆಡ್ ಟು ದ ಔಟ್ಬ್ರೇಕ್ ಆಫ್ ರಿವೋಲ್ಟ್ ಆಫ್ 1857. ಆಯ್ತಾ? ಸೊ ಇದು ಒಂದು ಪ್ಯಾಟ್ರನ್. ಸೊ ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಸ್ ತೋರಿಸ್ತೀನಿ, ಯಾವ ಕ್ವಶನ್ಗೆ ಹೆಂಗೆ ಬರುತ್ತೆ, ಸ್ವಲ್ಪ ಡಿಫ್ರೆಂಟ್ ಕ್ವಶನ್ಸ್ ತಗೊಂಡು. ಸೊ ಇದು ಪ್ಯಾಟ್ರನ್. ಈ ಪ್ಯಾಟ್ರನ್ ಅಲ್ಲಿ ನೀವು ಬರ್ದಿದ್ದೇ ಆದ್ರೆ ನಿಮಗೆ ಔಟ್ ಆಫ್ ಔಟ್, ನೀವು 1 ಮಾರ್ಕ್ ಅಲ್ಲಿ, 2 ಮಾರ್ಕ್ ಅಲ್ಲಿ, 3 ಮಾರ್ಕ್ಸ್ ಅಲ್ಲಿ ಮಾರ್ಕ್ಸ್ ಹೋಗಲ್ಲ, ಕಮ್ಮಿ ಆಗಲ್ಲ ನಿಮಗೆ. ಇದ್ರಲ್ಲೇ 4 ಮಾರ್ಕ್ 3 ಮಾರ್ಕ್ಸ್ ಅಲ್ಲಿ ಇದರಲ್ಲಿ ಔಟ್ ಆಫ್ ಔಟ್ ತಗೊಳ್ಳೋದು, 4 ಮಾರ್ಕ್ಸ್ ಅಲ್ಲಿ ಫುಲ್ ಮಾರ್ಕ್ಸ್ ತಗೊಳ್ಳೋದು, 3 ಮಾರ್ಕ್ಸ್ ಅಲ್ಲಿ ಫುಲ್ ಮಾರ್ಕ್ಸ್ ತಗೊಳ್ಳೋದು ತುಂಬಾ ಕಷ್ಟ. ಈ ತರ ಪ್ಯಾಟರ್ನ್ ಇಲ್ಲ ಅಂದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಓಕೆನಾ? ಸೊ ನೆಕ್ಸ್ಟ್,
ನಾನ್ ಕೋಆಪರೇಷನ್ ಮೂವ್ಮೆಂಟ್. ಸೊ ಇಂಟ್ರಡಕ್ಷನ್ ಏನು, ದ ನಾನ್ ಕೋಆಪರೇಷನ್ ಮೂವ್ಮೆಂಟ್ ವಾಸ್ ಲಾಂಚ್ಡ್ ಬೈ ಮಹಾತ್ಮ ಗಾಂಧಿ 1920, ಅದು ಇಂಟ್ರಡಕ್ಷನ್. ನೆಕ್ಸ್ಟ್ ಪಾಯಿಂಟ್ಸ್, ಇಂಡಿಯನ್ಸ್ ಬಾಯ್ಕಾಟೆಡ್ ಬ್ರಿಟಿಷ್ ಗೂಡ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್, ಅಂದ್ರೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಒಂದು ಫೀಚರ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದು. ದೆನ್ ಸ್ಟೂಡೆಂಟ್ಸ್ ಲೆಫ್ಟ್ ಗವರ್ಮೆಂಟ್ ಸ್ಕೂಲ್ ಅಂಡ್ ಕಾಲೇಜಸ್, ಲಾಯರ್ಸ್ ರೆಫ್ಯೂಸ್ಡ್ ಟು ಪ್ರಾಕ್ಟೀಸ್ ಇನ್ ಬ್ರಿಟಿಷ್ ಕೋರ್ಟ್ಸ್, ಪೀಪಲ್ ಪ್ರೊಮೋಟೆಡ್ ಸ್ವದೇಶಿ ಪ್ರಾಡಕ್ಟ್ಸ್. ಇದು ಪಾಯಿಂಟ್ಸ್. ನೆಕ್ಸ್ಟ್ ಕನ್ಕ್ಲೂಷನ್, ದ ಮೂವ್ಮೆಂಟ್ ಯುನೈಟೆಡ್ ಇಂಡಿಯನ್ಸ್ ಅಂಡ್ ಸ್ಟ್ರೆಂಥನ್ ದ ಫ್ರೀಡಮ್ ಸ್ಟ್ರಗಲ್. ಇದು ಕನ್ಕ್ಲೂಷನ್. ಸೊ ಇದು ನಾನ್ ಕೋಆಪರೇಟ್, ಇದು ಒಂದು ಪ್ಯಾಟ್ರನ್. ಓಕೆನಾ. ಇದು ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್. ಓಕೆ, ಇಂಟ್ರಡಕ್ಷನ್ ಇದೆ, ಪಾಯಿಂಟ್ಸ್ ಇದೆ, ಕನ್ಕ್ಲೂಷನ್ ಇದೆ. ಸೊ ಈ ತರ ಒಂದು ಪ್ಯಾಟ್ರನ್, ಇದನ್ನ ಸ್ಕ್ರೀನ್ ಶಾಟ್ ತೆಕ್ಕೊಳ್ಳಿ. ಇದರ PDF ನಿಮಗೆ ವಿಡಿಯೋದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗಲ್ಲ. ಸೊ ಇದೊಂದು ಸ್ಕ್ರೀನ್ ಶಾಟ್ ತೆಕ್ಕೊಳ್ಳಿ. ಸ್ಕ್ರೀನ್ ಶಾಟ್ ತೆಕ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಓಕೆ, ಅದಾದ ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ರೆವೋಲ್ಟ್. ಓಕೆ, ಅದಾದ ಮೇಲೆ ಕಾಂಟ್ರಿಬ್ಯೂಷನ್ ಆಫ್ ರಾಜಾರಾಮ್ ಮೋಹನ್ ರಾಯ್. ಓಕೆ, ಏನು, ರಾಜಾರಾಮ್ ಮೋಹನ್ ರಾಯ್ ವಾಸ್ ಅ ಗ್ರೇಟ್ ಸೋಷಿಯಲ್ ರಿಫಾರ್ಮರ್ ಆಫ್ ಇಂಡಿಯಾ. ಇದು ಒಂದು ಇಂಟ್ರೊಡಕ್ಷನ್. ಅದಾದ್ಮೇಲೆ ಹಿ ಫೌಂಡೆಡ್ ದ ಬ್ರಹ್ಮೋ ಸಮಾಜ್, ಹಿ ವರ್ಕ್ಡ್ ಫಾರ್ ದ ಅಬಾಲಿಷನ್ ಆಫ್ ಸತಿ ಸಿಸ್ಟಮ್, ಹಿ ಪ್ರಮೋಟೆಡ್ ವುಮೆನ್ಸ್ ಎಜುಕೇಶನ್, ಹಿ ಸಪೋರ್ಟೆಡ್ ವಿಡೋ ಮ್ಯಾರೇಜ್. ಇದು ಪಾಯಿಂಟ್ಸ್ಗಳು. ಅದಾದ ಮೇಲೆ ನಿಮಗೆ ಕನ್ಕ್ಲೂಷನ್, ಹಿ ಇಸ್ ನೋನ್ ಆಸ್ ದ ಫಾದರ್ ಆಫ್ ಇಂಡಿಯನ್ ರೆನೈಸೆನ್ಸ್. ಇಂಡಿಯನ್ ರೆನೈಸೆನ್ಸ್. ಹೂ ದ ಫೌಂಡರ್ ಆಫ್ ಬ್ರಹ್ಮೋ ಸಮಾಜ್ ಅಂತ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್. ಅದನ್ನು 1 ಮಾರ್ಕ್ಸ್ ಅಲ್ಲೂ ಕೇಳೋಕೆ ಚಾನ್ಸಸ್ ಇರುತ್ತೆ. ಓಕೆನಾ. ಈ ತರ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಒಂದು ಪರ್ಟಿಕ್ಯುಲರ್ ಪ್ಯಾಟ್ರನ್ 80/80 ತೆಗೆಯೋದಕ್ಕೆ ಈ ಪ್ಯಾಟ್ರನ್ ಇಂಪಾರ್ಟೆಂಟ್. 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 1 ಮಾರ್ಕ್, 2 ಮಾರ್ಕ್, ನೀವು ಎಲ್ಲರಿಗೂ ಮಾರ್ಕ್ಸ್ ಸಿಗುತ್ತೆ. ಅದರಲ್ಲಿ ಏನು ಯಾರು ವ್ಯಾಲ್ಯೂಟರ್ ಕಟ್ಟೆ ಮಾಡಲ್ಲ. ಸೊ ವ್ಯಾಲ್ಯೂಟರ್ ಕಟ್ ಮಾಡ್ತಾರೆ ಅಂತ ಅಂದ್ರೆ ಅದು 3 ಮಾರ್ಕ್ ಮತ್ತೆ 4 ಮಾರ್ಕ್ಸ್ ಅಲ್ಲಿ ಮಾರ್ಕ್ಸ್ನ. ಓಕೆನಾ. ದೆನ್ ಇಂಪಾರ್ಟೆನ್ಸ್ ಆಫ್ ಹಿಮಾಲಯಸ್. ಏನು, ದ ಹಿಮಾಲಯಸ್ ಆರ್ ದ ಹೈಯೆಸ್ಟ್ ಮೌಂಟೇನ್ ರೇಂಜ್ ಇನ್ ದ ವರ್ಲ್ಡ್. ಅದು ಇಂಟ್ರೊಡಕ್ಷನ್. ನೆಕ್ಸ್ಟ್, ದ ಪ್ರೊಟೆಕ್ಟ್ ಇಂಡಿಯಾ ಫ್ರಮ್ ಕೋಲ್ಡ್ ವಿಂಡ್ಸ್, ದೇ ಆರ್ ದ ಸೋರ್ಸ್ ಆಫ್ ಮೆನಿ ರಿವರ್ಸ್, ದೇ ಇನ್ಫ್ಲುಯೆನ್ಸ್ ಕ್ಲೈಮೇಟ್ ಅಂಡ್ ರೈನ್ಫಾಲ್, ದ ಆಕ್ಟ್ ಆಸ್ ನ್ಯಾಚುರಲ್ ಬ್ಯಾರಿಯರ್ ಅಗೇನ್ಸ್ಟ್ ಇನ್ವೇಷನ್ಸ್. ದೆನ್ ಕನ್ಕ್ಲೂಷನ್, ದಸ್ ಹಿಮಾಲಯಸ್ ಪ್ಲೇ ಅ ವೈಟಲ್ ರೋಲ್ ಇನ್ ಇಂಡಿಯನ್ಸ್ ಜಿಯೋಗ್ರಫಿ. ಸಿಂಪಲ್ ಆಗಿ ಬರೀರಿ. ತುಂಬಾ ಕಾಂಪ್ಲಿಕೇಟೆಡ್ ಇಂಗ್ಲಿಷ್ ಅಲ್ಲಿ ಬರೀಬೇಕು. ತುಂಬಾ ಇಷ್ಟಿಷ್ಟುದ್ದ ಪಾಯಿಂಟ್ಸ್ ಅಂತ ಅಂದ್ರೆ ಇಷ್ಟಿಷ್ಟುದ್ದ ಬರೆಯೋದಂತಲ್ಲ. ಪಾಯಿಂಟ್ಸ್ ಅಂತ ಅಂದ್ರೆ 1 ಲೈನ್ ಅಲ್ಲಿ ಮುಗಿಬೇಕು. ಸೊ 6 ಪಾಯಿಂಟ್ಸ್ ಅಂದ್ರೆ 6 ಲೈನ್ಸ್, 8 ಪಾಯಿಂಟ್ಸ್ ಅಂದ್ರೆ 8 ಲೈನ್ಸ್, ಅಷ್ಟರಲ್ಲೇ ಮುಗಿಬೇಕು. ಸೊ 2-3 ಲೈನ್ ಬರೆದ್ಬಿಟ್ಟು ಅದನ್ನ 1 ಪಾಯಿಂಟ್ ಅಂತ ಮಾಡ್ಕೊಳ್ಳೋದು. ಸಿಂಪಲ್ ಆಗಿ ಬರೀರಿ. ಓಕೆನಾ. ನೀವು ಎಷ್ಟು ಸಿಂಪಲ್ ಆಗಿ ಬರೀತಿರೋ, ಎಷ್ಟು ಸಿಂಪಲ್ ಆಗಿ ಇರುತ್ತೋ ಆನ್ಸರ್, ಅಷ್ಟು ಬೇಗ ನಿಮಗೆ ಎವ್ಯಾಲ್ಯೂಟರ್ ಮಾರ್ಕ್ಸ್ ಕೊಡೋದಕ್ಕೆ ಈಸಿ ಆಗುತ್ತೆ. ಎವ್ಯಾಲ್ಯೂಟರ್ಗೆ ಈಸಿ ಮಾಡ್ಕೊಡ್ಬೇಕು. ಓಕೆನಾ. ದೆನ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕ್ಲೈಮೇಟ್ ಇನ್ ಇಂಡಿಯಾ. ಏನು ಇಂಟ್ರೊಡಕ್ಷನ್, ಇಂಡಿಯಾಸ್ ಕ್ಲೈಮೇಟ್ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ಸೆವರಲ್ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್. Then latitude affects the temperature, altitude influence the climate condition, distance from the sea affects the humidity, then monsoon winds bring rainfall. Then conclusion, these factors determine India's climate. Done. Next, types of soil in India. India has different types of soil suitable for agriculture. Correct? So alluvial soil ide, black soil, red soil, laterite soil. Then these soils support different crops in India. Okay, done. ಆರಾಮಾಗಿ ಬರೀಬೋದಾ ಈಸಿಯಾಗಿ. ಸೊ ಸಿಂಪಲ್, ಕಾಂಪ್ಲಿಕೇಟೆಡ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ರಿಸೋರ್ಸಸ್. ದ ಫಾರೆಸ್ಟ್ ಆರ್ ದ ಇಂಪಾರ್ಟೆಂಟ್ ನ್ಯಾಚುರಲ್ ರಿಸೋರ್ಸಸ್. ಓಕೆ, ಕರೆಕ್ಟಾ. ದೆನ್ ಮೇಂಟೈನ್ ಎಕಾಲಜಿಕಲ್ ಬ್ಯಾಲೆನ್ಸ್, ದೆನ್ ಪ್ರಿವೆಂಟ್ ಸಾಯಿಲ್ ಎರೋಷನ್, ಮಣ್ಣು ಸವೆತ, ದೆನ್ ಪ್ರೊವೈಡ್ ಟಿಂಬರ್ ಅಂಡ್ ಫ್ಯೂಯಲ್. ಓಕೆ, ಸಪೋರ್ಟ್ ವೈಲ್ಡ್ ಲೈಫ್. ಕಾಡು ಪ್ರಾಣಿಗಳಿಗೆ ಅದೇ ಮನೆ. ಫಾರೆಸ್ಟ್ ಇಲ್ಲ ಅಂದ್ರೆ ಕಷ್ಟ. ಈಗೆಲ್ಲ ನಗರ ಪ್ರದೇಶದೊಳಗೇನು ಚಿರತೆ ಬಂತು, ಹುಲಿ ಬಂತು, ಆನೆ ಬಂತು ಅಂತ ಅಂತಾರಲ್ಲ. ಸೊ ಫಾರೆಸ್ಟ್ ಕಡಿತಾ ಇರೋದಕ್ಕೆ, ಕಮ್ಮಿ ಆಗ್ತಾ ಇರೋದಕ್ಕೆ, ಅವರ ಜಾಗಕ್ಕೆ ಮನುಷ್ಯ ಹೋದಾಗ ಮನುಷ್ಯನ ಜಾಗಕ್ಕೆ ಪ್ರಾಣಿಗಳು ಬರ್ತಾ ಇದೆ ಅಷ್ಟೇ. ಓಕೆ, ದಸ್ ಫಾರೆಸ್ಟ್ ಆರ್ ಎಸೆನ್ಷಿಯಲ್ ಫಾರ್ ಎನ್ವಿರಾನ್ಮೆಂಟಲ್ ಸ್ಟೆಬಿಲಿಟಿ. ಸಿಂಪಲ್. ನೆಕ್ಸ್ಟ್, ವಾಟರ್ ಕನ್ಸರ್ವೇಷನ್ ಮೆಥಡ್. ಏನೇನು ವಾಟರ್ನ ಸೇವ್ ಮಾಡೋದಕ್ಕೆ, ಸೇವ್ ಮಾಡಿ ಒಂದು ಕನ್ಸರ್ವ್ ಮಾಡೋದಕ್ಕೆ ಏನು ಮೆಥಡ್ಸ್. ವಾಟರ್ ಕನ್ಸರ್ವೇಷನ್ ಮೀನ್ಸ್ ಸೇವಿಂಗ್ ಅಂಡ್ ಮ್ಯಾನೇಜಿಂಗ್ ವಾಟರ್ ರಿಸೋರ್ಸಸ್. ಕರೆಕ್ಟಾ. ದೆನ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಒಂದು ಮೆಥಡ್, ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಒಂದು ಮೆಥಡ್, ವಾಟರ್ ಶೆಡ್ ಮ್ಯಾನೇಜ್ಮೆಂಟ್, ಎಫಿಷಿಯಂಟ್ ಇರಿಗೇಷನ್ ಮೆಥಡ್ಸ್, ಹನಿ ನೀರಾವರಿ, ನೀರನ್ನ ಜಾಸ್ತಿ ವೇಸ್ಟ್ ಮಾಡದೇ ಇರೋದಕ್ಕೆ. ದೀಸ್ ಮೆಥಡ್ಸ್ ಹೆಲ್ಪ್ಸ್ ಇನ್ ಸಸ್ಟೈನಬಲ್ ವಾಟರ್ ಯೂಸ್. ಕರೆಕ್ಟಾ. ಸೊ ಈ ತರ
ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಂಕ್ಷನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏನೇನು? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್ ಮ್ಯಾನೇಜಸ್ ಗೌರ್ಮೆಂಟ್ ಆಕ್ಟಿವಿಟೀಸ್. ಕರೆಕ್ಟಾ? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಈಗ KS ಆಫೀಸರ್ಸ್, IAS ಆಫೀಸರ್ಸ್ ಅಂತ ಅಲ್ಲ, ಎಲ್ಲ ಒಂದು ಗೌರ್ಮೆಂಟ್ ಅಫಿಷಿಯಲ್ಸ್, ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಇರೋರು. ಇಂಪ್ಲಿಮೆಂಟೇಷನ್ ಆಫ್ ಗೌರ್ಮೆಂಟ್ ಪಾಲಿಸೀಸ್, ದೆನ್ ಮೇಂಟೈನಿಂಗ್ ಲಾ ಅಂಡ್ ಆರ್ಡರ್, ಪ್ರೊವೈಡಿಂಗ್ ಪಬ್ಲಿಕ್ ಸರ್ವಿಸಸ್, ಪ್ರಮೋಟಿಂಗ್ ಡೆವಲಪ್ಮೆಂಟ್, ದೆನ್ ಇಟ್ ಎನ್ಶೂರ್ ಸ್ಮೂತ್ ಫಂಕ್ಷನ್ಸ್ ಆಫ್ ಗೌರ್ಮೆಂಟ್. ಗೌರ್ಮೆಂಟ್ ಇಂದ ಬರುವಂತಹ ಒಂದು ಪಾಲಿಸೀಸ್ಗಳನ್ನ ಜನರಿಗೆ ಮುಟ್ಟಿಸ್ಬೇಕು. ಲಾ ಅಂಡ್ ಆರ್ಡರ್, ಜಗಳ ದುಂಬಿ ಆಗ್ದಂಗೆ ಮೇಂಟೈನ್ ಮಾಡಬೇಕು. ಸೊ ಡೆವಲಪ್ಮೆಂಟ್ಗಳು ಮಾಡಬೇಕು. ಆ ಥರ ಫೀಚರ್ಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫೀಚರ್ಸ್. ಸೊ ಈ ಥರ ನೀವು ಪ್ರಿಪೇರ್ ಆಗಿದ್ದೆ ಆದರೆ ಒಂದು ಸಿಂಪಲ್ ಆಗಿ, ಎಷ್ಟು ಸಿಂಪಲ್ ಆಗಿದೆ ನೋಡಿ, ಸಿಂಪಲ್ ಪಾಯಿಂಟ್ಸ್ ಅಷ್ಟು ಸಾಕು ಮಾರ್ಕ್ಸ್ ತಗೊಳ್ಳೋದಕ್ಕೆ. ಓಕೆ, ಇದನ್ನು ಫಾಲೋ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆ ಸ್ಕೋರ್ ಆಗಲಿ ಅಂತ ನಾನು ಪ್ರೇ ಮಾಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.